Hello guys, good in the evening. All of a sudden with no intention, with no announcement, with no notification ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ದಿನ ಆಗೋಗೈತೆ ವ್ಲಾಗ್ ಮಾಡಿ. ಕ್ಯಾಮ್ರಾ ಇಟ್ಕೊಳ್ಳೋದು ಹೆಂಗೆ ಅಂತಲೇ ಮರ್ತೋಗಿದ್ದೀನಿ ಅನ್ಸುತ್ತೆ. ಬಟ್ ಯಾಕಮ್ಮ ಇಷ್ಟು ದಿನ ಆಯಿತು ವ್ಲಾಗ್ ಮಾಡಿ? ನಮ್ಮನೆ ಸೋಂಬೇರಿ ಅಂತ ಮುಂಚೆನೇ ಗೊತ್ತು ತಾನೆ ನಿಮಗೆಲ್ಲ. ಸೋಂಬೇರಿ ಏನು ಮಾಡೋಣ, ಅದಕ್ಕೇನೆ ನಾವು ಬೋಲ್ತಾ ತಾನಿರೋ ಗೈಸ್. ಆವಾಗಲೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ಟಾಪ್ ಮಾಡಿಬಿಟ್ಟೆ. ಎನಿವೇಸ್ ಇವಾಗ ನಾವು ಊರಿಗೆ ಹೊರಟಿದ್ದೀವಿ. ಸುಮ್ಮನೆ ವೀಕೆಂಡ್ ನಾವು ಗೃಹ ಪ್ರವೇಶ ಆದಮೇಲೆ ಅಲ್ಲೊಂದು ವಾರ ಇದ್ದಿದ್ದಷ್ಟೇ, ಅದಾದಮೇಲೆ ಯಾವತ್ತೂ ಇರಲೇ ಇಲ್ಲ. ಅದಕ್ಕೆ ನಾನು ಮಮ್ಮಿ ಸ್ವೀಟಿ ಇವತ್ತು ಹೋಗ್ತಿದ್ವಿ. ನಿಮ್ಮಿ ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಬರ್ತಾವನೆ, ಅವ್ನು ವಾಪಸ್ ಬಂದುಬಿಡ್ತಾನೆ. ಮತ್ತು ನಾಳೆ ಅಥವಾ ನಾಳಿದ್ದು ಕೆಲಸ ಮುಗಿಸ್ಕೊಂಡು ಅವ್ನು ಬರ್ತಾನೆ. ಬಟ್ ನಾವು ಈ ವೀಕೆಂಡ್ನ ಹೋಗಿ ವಿ ವಿಲ್ ಸ್ಪೆಂಡ್ ಇಟ್ ಇನ್ ಊರು. ಆ್ಯಂಡ್ ಆಲ್ಸೋ ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿರಲಿಲ್ಲ ಅಂದರೆ ಐ ಡೋಂಟ್ ನೋ, ಏನು ವ್ಲಾಗ್ಸೇ ಓಡ್ತಾ ಇರಲಿಲ್ಲ. ನನಗೂ ಮೋಟಿವೇಶನ್ ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ. ಓಡಿದ್ರೆ ತಾನೇ ಇವಾಗ ನೀವು ನೋಡ್ತೀರಾ ಅಂದರೆ ತಾನೇ ನನಗೂ ಮೋಟಿವೇಶನ್ ಇರುತ್ತೆ ವ್ಲಾಗ್ ನೋಡೋಕ್ಕೆ, ವ್ಲಾಗ್ ಮಾಡೋಕ್ಕೆ. ಇಲ್ಲಿ ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದೇ ಅವಳು ಕಾಣಿಸ್ತೈತಿ. ಅದು ಹಂಗೆ ಡಿಸ್ಟೆನ್ಸಲ್ಲಿ ತೆಗಿತಾ ಇದ್ದೀನಲ್ಲ, ಅದಕ್ಕೆ. ಸೊ ಅದಕ್ಕೇನೆ ವ್ಲಾಗ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಆ್ಯಂಡ್ ದೆನ್ ಐ ವಾಸ್ ಲೈಕ್ ಓಕೆ ಸ್ಟಾರ್ಟ್ ಮಾಡೋಣ. ನಮ್ಮ ಮಮ್ಮಿ ಹೇಳ್ತಾರೆ ರೆಗ್ಯುಲರ್ ಡೇನಲ್ಲಿ ಏನು ನಡೆಯುತ್ತೆ ಅದನ್ನೇ ವ್ಲಾಗ್ ಮಾಡು ಅಂತ ಅಂತಾರೆ. ನಂಗೆ ಅದೇನೋ ಅದನ್ನು ಮಾಡೋಕ್ಕೆ ಇಷ್ಟ ಆಗಲ್ಲ. ನೀವು ಹೇಳಿ, ಏನಾದರೂ ಸ್ಪೆಷಲ್ ಇವೆಂಟ್ ಇದ್ದರೆ ಮಾತ್ರ ವ್ಲಾಗ್ ಮಾಡಲಾ ಅಥವಾ ಡೈಲಿ ಲೈಫಲ್ಲಿ ಏನು ನಡೆಯುತ್ತೆ ಅದನ್ನು ವ್ಲಾಗ್ ಮಾಡಲಾ ಅಂತ. ಐ ಡೋಂಟ್ ನೋ ಇಫ್ ಇಟ್ ಈಸ್ ಮೀ ಮಿಸ್ಟೇಕ್ ಆರ್ ಯೂಟ್ಯೂಬ್ಸ್ ಮಿಸ್ಟೇಕ್, ಐ ಡೋಂಟ್ ನೋ. ಇಟ್ ಈಸ್ ಜಸ್ಟ್ ನಾಟ್ ರನ್ನಿಂಗ್. ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದರೂ ಏನೂ ಪ್ರಯೋಜನ ಇಲ್ಲ, ಬಿಕಾಸ್ ವ್ಲಾಗ್ಸ್ ವಿಲ್ ನಾಟ್ ರನ್ ಅಟ್ ಆಲ್. ನೀವೇನಂತೀರ ಗೀತಾ ಅವರೇ? ಅಯ್ಯೋ ಏನೋ ಅವಾಗಲೇ ಕರೆಕ್ಟಾಗಿ ಹೇಳ್ಬೇಕು ತಾನೆ, ನಾನೆಲ್ಲ ಬ್ಲರ್ ಆಗಿ ಬಂದಿರ್ತೀನಿ ಇವಾಗ. ನಾನು ಅದನ್ನೇ ಹೇಳೋದು, ಜನ ಇವಾಗ ನಾವೇನು ಡೈಲಿ ಏನು ರೊಟೇಟ್ ಮಾಡ್ತೀವಿ ಅದನ್ನೇ ಎಲ್ಲಾನು ಹಾಕಿ ಓಡಿಸ್ತಾ ಇರ್ತಾರೆ. ನೀನು ಬರೀ ಸ್ಪೆಷಲ್ ಆಗಿರೋದನ್ನ ಮಾತ್ರ ತೆಗಿಬಿಡ. ಅದೇ ಥರ ನಾವು ಡೈಲಿ ಹೆಂಗಿರ್ತೀವಿ, ಏನು ಮಾಡ್ತೀವಿ, ಏನು ತಿಂತೀವಿ ಅದೇ ಥರ ತೆಗಿ ವಿಡಿಯೋ ಮಾಡು ಅಂದರೆ ನನ್ನ ಮಗಳು ಕೇಳಲ್ಲ. ನೀವೇ ಹೇಳಿ ಏನು ಮಾಡಬೇಕು ಅಂತ. ಸೊ ನೀವೇ ಹೇಳಿ. ಬಟ್ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲನೂ ನಿಮಗೆ ಊರಿನ ವ್ಲಾಗ್. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಗೃಹ ಪ್ರವೇಶ ಆದಮೇಲೆ ಹಳ್ಳಿ ಲೈಫ್ ಹೆಂಗಿರುತ್ತೆ, ನಾವು ಹೆಂಗೆ ಸ್ಲೋ ಲಿವಿಂಗ್ ಮಾಡ್ತೀವಿ ಅನ್ನೋದೆಲ್ಲ ವ್ಲಾಗ್ ಮಾಡ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಟೈಮ್ ಆಗಲಿಲ್ಲ. ಬಟ್ ಡೆಫಿನೆಟ್ಲಿ ಈ ಟೈಮ್ ಮಾಡ್ತೀನಿ. ಇವಾಗ ಹೋಗಿ ಮನ್ಕೊಳ್ಳೋವರೆಗೂ ವ್ಲಾಗ್ ಮಾಡ್ತೀನಿ. ಅದಾದಮೇಲೆ ನಾಳೆ ಬೆಳಗ್ಗೆ ಎದ್ಮೇಲಿಂದ ಏನೇನಾಗುತ್ತೆ ಅದೆಲ್ಲ ವ್ಲಾಗ್ ಮಾಡ್ತೀನಿ, ಓಕೆನಾ? ಇವಾಗ ನಾವು ಇಲ್ಲೆಲ್ಲೋ ಇದ್ರಲ್ಲಿ ನಿಲ್ಸಿದ್ದೀವಿ, ಬಿಡದಿ ಹತ್ರ. ಕಾಫಿ ಕುಡಿಯೋಣ ಅಂತ, ಬಿಕಾಸ್ ತಲೆ ನೋಡ್ತಾ ಇದೆ. ನಿಮಗೆ ಎ ಸಿ ಇಲ್ಲದೆ ಗಾಡಿ ಓಡಿಸೋಕ್ಕಾಗಲ್ಲ, ನಮಗೆ ಎ ಸಿ ಇದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇಟ್ ಇಸ್ 2 people's ಪ್ರಾಬ್ಲಮ್ ಇನ್ 1 car. ಸೊ ಕಾಫಿ ಕುಡಿದ್ಬಿಟ್ಟು ನಿದ್ದೆ ಮಾಡ್ಕೊಂಡು ಹೋಗೋದಷ್ಟೇ. ಸ್ವೀಟಿ ಅವರೇ ಏನಂತೀರಾ? ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ? ಅಲ್ಲೇ ಬಿಟ್ಬಿಡೋಣ ನಮ್ಮ ಸ್ವೀಟಿನ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡೋಣ. ಸ್ವೀಟಿ ಬೇಡ ನಮಗೆ. ಹಾಂ, ಸ್ವೀಟಿನ ಅಲ್ಲೇ ಬಿಟ್ಟು ಬಂದ್ಬಿಡೋಣ. ಸ್ವೀಟಿ ಎದ್ರುಕೊಂಬಿಟ್ಟಾಳೆ ನಾನೆಲ್ಲ ಹೋಗ್ಬಿಟ್ಟಿದ್ದೀನಿ ಅಂತ. ಅಲ್ಲಿ ನೋಡಿ, ಇಲ್ಲಿ ಬಂದರೆ ಇಲ್ಲಿ ಬರ್ತಾಳೆ, ಇಲ್ಲಿ ಬಂದರೆ ಇಲ್ಲಿ ಕಾಣಿಸ್ತಾವಳ. ಅವಳಿಗೆ ಭಯ ನಾವೆಲ್ಲ ಬಿಟ್ಬಿಟ್ಟು ಹೊಟ್ಟೋಗ್ತೀವಿ ಅಂತ. ತಿರ್ಗಾ ಇಲ್ಲಿ ಬಂದರೆ ಇಲ್ಲಿ ಬಂದಿರ್ತಾಳೆ. ಶಂಡು ಕುಟ್ಟಿ, ನೀನು ಶಂಡು ಕಾಫಿ ಬೇಕಮ್ಮ? ತಗೋ ಕಾಫಿ ಕುಡಿ. ಇಲ್ಲಿ ಶಂಡಿ. ಗೈಸ್ ಇವಾಗ ಟೈಮು 12:31. ಇವಾಗ ಬಂದು ನಾವು ರೀಚ್ ಆಗಿದ್ದೀವಿ. ಏನೂ ಕಾಣಿಸ್ತಿಲ್ಲ ವ್ಯೂ, ಬಟ್ ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಮಲಗಿರೋನ್ನ ಎಬ್ಸಿ ಕರ್ಸಿದ್ದೀನಿ. ಏನಂತೀರ ಸಿದ್ದಣ್ಣ ಅವರೇ? ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಇದಕ್ಕೆಲ್ಲ ಎದ್ರುಕೊಂಡು ಇರ್ತಾಯಿದ್ದು ನಮ್ಮ ತಾತನ ಮನೇಲಿ. ಇವಾಗ ನೋಡಿ ಎಷ್ಟೊಂದು ಹುಳ ಇದೆ. ಐ ಫೀಲ್ ವೆರಿ ಸ್ಕ್ಯೂರ್ಡ್. ಬಂದ ತಕ್ಷಣ ಬಾಗಿಲು ಓಪನ್ ಮಾಡೋಣ ಅಂತ ನೋಡಿದ್ರೆ ಅಲ್ಲೇ ಒಂದಿಷ್ಟು ದಪ್ಪ ಪಲ್ಲಿ ಗೊತ್ತಾ. ನಾನಂತ ಎದ್ರುಕೊಂಡು ಓಡ್ರ ಅಂತ ಹೋಗ್ಬಿಟ್ಟಿದ್ದೆ. ಬಟ್ ಅಲ್ಲಿ ತುಂಬ ತಿಂಗಳುಗಳಾಗೋಯ್ತು ನಿಮಗೂ ತೋರಿಸಿ. ಇದು ನಮಗೆ ಗೃಹ ಪ್ರವೇಶದಲ್ಲಿ ಬಂದಿದ್ದ ಗಿಫ್ಟು ಇಲ್ಲೇ ಇಟ್ಟಿದ್ದೀವಿ ನಾವು. ಯಾಕೋ ಲೈಟ್ ಫ್ಲಿಕ್ಕರ್ ಆಗ್ತಾಯಿದೆ. ಬಟ್ ಇಲ್ಲಿ ನೋಡಿ, ಚುಜ್ಮಿ ಸ್ವಲ್ಪ ಜಾಗ. ನೋಡಿ ಬಂದು ಇವಳು ಮೂಸ್ ನೋಡಿ ಎಲ್ಲ ರೆಸ್ಟ್ ಮಾಡ್ತಾವಳೆ. ಅದೆಲ್ಲ ಕ್ಲೋಸ್ ಅದೆಲ್ಲ ಮೆಸ್ ಅಷ್ಟೇ. ನೋಡಿ ಗೈಸ್, ಲಾಸ್ಟ್ ಟೈಮ್ ನಿಮಗೆ ಆ ಮರಿ ತೋರಿಸಿದೆ. ಇವಾಗಿನ ಕಣ್ಣೇ ಬಿಟ್ಟಿಲ್ಲ ಪಾಪು. 1 2 3 4 5 6 ಮರೀಸಿದೆ. ಓಕೆ ಚಿನ್ನು ಥರನೇ ಬರ್ತಿದ್ದು. ಇದೇ ಅಮ್ಮ. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್. ಎಷ್ಟು ಟೈಮ್ ಇವಾಗ? ಆಲ್ಮೋಸ್ಟ್ 8 o'clock ಅನಿಸುತ್ತೆ. 3 ಗಂಟೆ ರಾತ್ರಿಗೆ ಮಲ್ಕೊಂಡು 7:30 ಎದ್ದೇಳೋಳು ನಾನು ಒಬ್ಬಳೇ ಅನಿಸುತ್ತೆ. ಅಷ್ಟು ಬೇಗ ಎದ್ಬಿಟ್ಟೆ. ಊರಲ್ಲಿದ್ದರೆ ಹಂಗೆ ನಿದ್ದೆನೇ ಬರೋಲ್ಲ, ಜಾಸ್ತಿ ಇತ್ತು. ಬಟ್ ಸ್ವೀಟಿನ ಇವಾಗ ವಾಕಿಂಗ್ ಕರ್ಕೊಂಬಂದೆ. ಹೋಗಿ ಬ್ರೇಕ್ಫಾಸ್ಟ್ ತೊಗೊಂಡ್ಬಿಡ್ಬೇಕು. ನಮ್ಮ ಊರ ಹತ್ರ ಒಂದು
ಪಕ್ಕದಲ್ಲಿ ಒಂದು ಊರಿದೆ ತೆಗಿಚ್ಕೆರೆ ಅಂತ, ಅಲ್ಲಿ ಇಡ್ಲಿ ಬೋಂಡ ಎಲ್ಲ ಸಖತ್ತಾಗಿ ಮಾಡ್ತಾರೆ. ಸೊ ನಮ್ಮ ತಾತನ ಗಾಡಿ ಇಸ್ಕೊಂಡು ಹೋಗಿ ಅದನ್ನು ತೊಗೊಂಡು ಬರಬೇಕು. ಮಧ್ಯಾಹ್ನ ಏನಾದ್ರು ಅಡುಗೆ ಮಾಡೋಣ, ಇವಾಗ ಸದ್ಯಕ್ಕೆ ಇಡ್ಲಿ ತಿನ್ನೋಣ ಅಂತ ಮಮ್ಮಿ. ಸೊ ಅದನ್ನೇ ಇವಾಗ ಮಾಡಬೇಕು. ಸ್ವೀಟನ್ನ ವಾಪಸ್ ಕರ್ಕೊಂಡು ಹೋಗ್ಬಿಟ್ಬಿಡು. ಏನು ಸ್ಕಿನ್ ಕೇರ್ ಮಾಡಿ ಏನು ಪ್ರಯೋಜನ ಗೈಸ್, ಎಲ್ಲ ಬ್ಯೂರಲ್ಲಿ ಹೋಗ್ತೈತೆ. ಒಂದು ಸನ್ಸ್ಕ್ರೀನ್ ಹಚ್ಚೋಣ ಅಂತ ಹಚ್ಚಿದ್ರೆ ಎಲ್ಲ ವಾಪಸ್ ಏನು ಹಚ್ಚಕ್ಕೆ ಹೋಗ್ಬಾರ್ದು, ಎಲ್ಲ ಬೆವರು ನೀರೆಲ್ಲ ಹೋಗ್ತದೆ. ಹೋಗಿ ಇವಾಗ ತಿಂಡಿ ತರಬೇಕು. ಇಲ್ಲಿ UPI ಎಲ್ಲ ವರ್ಕ್ ಆಗುತ್ತೆ ಅಲ್ವಾ ಗೊತ್ತಿಲ್ಲ, ಅದಕ್ಕೆ ನಮ್ಮಮ್ಮ ಕಾಸು ಕೊಡಲಿ ಅಂತ ಕಾಯ್ತಿದ್ದೀನಿ. ಈ ಥರ ಎಲ್ಲ ಏನು ಕ್ಯಾಶ್ ಕೊಡಲಿ ಅಂತ ಕಾಯ್ದು ಎಷ್ಟು ವರ್ಷ ಆಗಿರ್ಬೇಕಲ್ವ. ಎಲ್ಲೋದ್ರೂ UPI ಅಂತ ವರ್ಕ್ ಆಗುತ್ತೆ. ಇನಿವೇಸ್ ಗಂಟ್ಲು ಆಲ್ಮೋಸ್ಟ್ ಯಾಕೆ ಅಂತ ಗೊತ್ತಿಲ್ಲ. ಮಳೇಲಿ ನೆಂದೆ ಮೊನ್ನೆ, ಅದಕ್ಕೆ ಇರ್ಬೋದು. ಒಂದು ನಿನ್ನೆ ರಾತ್ರಿ ಕೂಡ ಸಡನ್ನಾಗಿ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಜ್ವರಕ್ಕೆ ಬೀಳದೆ ಹೋದರೆ ಸಾಕು. ಒಂದು ಇಡ್ಲಿ ತರಕ್ಕೆ ಎಷ್ಟು ಕಾಸು ಕೊಡ್ತಾವ್ರು ನೋಡಿ ಜನ. ಏನು ಮಾಡೋಣ, ಚೇಂಜ್ ಬೇಕಲ್ಲ, ಚೇಂಜ್ ಇಲ್ಲ ಮಾಡಿಸ್ಬೇಕು, ಅದಕ್ಕೆ ಚೇಂಜ್ ಮಾಡಿ. ಓಕೆ ಬರಲ್ಲ, ಲುಕ್ ಅಟ್ ದ ವ್ಯೂ. ಅವಾಗಲೇ ನನ್ನ ಮೇಲ್ಗಡೆ ಬರ್ತಾ ಇದ್ರೆ ಹಾಂ ಮೊರ ಸಿಕ್ಕಿದ್ರೆ ಒಂದು ಮೊರ ತಗೊಂಡು. ಓಕೆ, ಜಗ್ಗು ಇಲ್ಲಿರಬೇಕು ಮನೇಲಿ. ಗೈಸ್ ಜಸ್ಟ್ ನಾವು ಟುಕ್ ದ ಇಡ್ಲಿ ವಡೆ ಆ್ಯಂಡ್ ರೈಸ್ ಬಾತ್. ಇವಾಗ ಮನೆಗೆ ಹೋಗೋಣ ಬನ್ನಿ. ಗೈಸ್ ನಮ್ಮ ಊರು ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ವಾಟ್ ಆ ಗೋವಾ ಏನೋ ಒಂದು ಫೇಮಸ್ ಸ್ಟ್ರೀಟ್ ಇದೆಯಲ್ಲ, ದಕ್ಕೆಂಡು ವಾಟ್ ದಿನಾ ಟ್ರಾಫಿಕಲ್ಲಿ ಗಾಡಿ ಓಡಿಸಿ ಇಲ್ಲಿ ಈ ತಂಗಿನ ಮರಗಳ ಮಧ್ಯೆ ಇಷ್ಟು ಹಸಿರು ನೋಡ್ಕೊಂಡು ಗಾಡಿ ಓಡಿಸೋದಿದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಡಿಫ್ರೆಂಟ್ ಫೀಲಿಂಗ್. ಐ ವಾಸ್ ನಾಟ್ ಕಾನ್ಫಿಡೆಂಟ್ ಆವಾಗಲಿಂದ ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡೋಕ್ಕೆ. ನಾವು ಐ ಆಮ್ ಸಮ್ ಹೌ ಕಾನ್ಫಿಡೆಂಟ್. ಯಾರೂ ಬರ್ತಾಯಿಲ್ಲ ಮುಂದೆಗಡೆಯಿಂದ ಹಾರ್ನ್ ಹೊಡಿಯೋರಿಲ್ಲ, ಯಾರು ಎದುರುಗಡೆ ಬರ್ತಾಯಿಲ್ಲ. ಸೊ ತಂಪು ಗಾಳಿ, ಬಿಸಿಲಲ್ಲಿ ಒಳ್ಳೆ ಬರಗೆಟ್ಟಿರೋ ಜೀವಕ್ಕೆ ನೀರು ಕೊಟ್ಟಂಗಾಯಿತು. ಗೈಸ್ ಐ ಹ್ಯಾವ್ ಜಸ್ಟ್ ರೀಚ್ಡ್. ನಮ್ಮಮ್ಮ ಇಲ್ಲಿ ಬಂದಮೇಲೆ ಕರಿ ನುಗ್ಗೆಕಾಯಿ ಕಿತ್ಕೋಬೇಕು. ಮಧ್ಯಾಹ್ನ ಏನೋ ಮಾಡಬೇಕಂದ್ರೆ ನುಗ್ಗೆಕಾಯಲ್ಲಿ ಇಲ್ಲೇ ಇದು ನೋಡಿ ಮರ, ಕರಿತಾ ಇದ್ದೀನಿ, ಕೇಳಿಸ್ಕೊತಿಲ್ಲ ಮರ ಐತಿ. ಮಮ್ಮಿ ಗೀತಾ ಅಂತಾನೆ ಇದ್ದೀನಿ, ಯಾವ್ದು ಕಿತ್ಕೋಬೇಕು ನೋಡಿ. 1 2 3 ಲಾಸ್ಟ್ ಟೈಮ್ ನಮ್ಮ ತಾತ ಇದ್ರೊಳಗಡೆ ಹಾಕಿ ಬೆಳೆಸಿದ್ರು, ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಈ ಸಲ ನಾನೇ ಕಿತ್ಕೊಂಡು ಹೋಗ್ತೀನಿ. ಇಲ್ಲಿ 3 ಐತೆ. ಬೇಡ, ನಾಳೆ ಕಿತ್ಕೋತೀನಿ. ಒಂಚೂರು ದಪ್ಪ ಆಗಿ. ನೀನು ಹೇಳ್ತಾ ಇದೆಯಲ್ಲ ದಪ್ಪ ಆಯ್ತೈತೆ ಅಂತ. ಅಯ್ಯೋ ನಾನು ಎಷ್ಟು ಚಿಕ್ಕದು ಹೇಳ್ದೆ, ಅದು ಮೂರ್ತಿ ಇದೆ ಬಿದ್ದೋಯ್ತು. ಏನು ಮಾಡಲಿ? ನುಗ್ಗೆಕಾಯಿ ಬಂತು ಕಣೆ. ವೆಲ್ ದಟ್ ವಾಸ್ ಅ ಡಿಸಾಸ್ಟರ್, ಬಟ್ ಸ್ಟಿಲ್ 3 ನುಗ್ಗೆಕಾಯಿ ಒಂದಷ್ಟು ಕರಿಬೇವು ಸಿಕ್ಕೈತೆ. ಹೊಟ್ಟೆ ಹಸ್ದಿದ್ದು ರಪ್ಸ್ದಾಗ ನಾನು ನಿಮ್ಗೆ ಏನು ತಿಂತಾಯಿದ್ದೀನಿ ಅಂತಲೇ ತೋರ್ಸೋದು ಮಾಡ್ತದೆ. ಇಡ್ಲಿ ಚಟ್ನಿ ಬೋಂಡ ಮಾತ್ರ ಸಖತ್ತಾಗಿದೆ. ಅದೇನೋ ಸೌದೆ ಒಲೆಯಲ್ಲಿ ಮಾಡೋದಕ್ಕೂ ಏನೋ, ಊರ ಕಡೆ ಬೋಂಡಗಳಂತೂ ಸಖತ್ತಾಗಿರುತ್ತೆ. ತೊಗೊಳ್ಳಿ, ಸಖತ್ತೀನಿ. ನೀವು ಹೆಂಗೈತೆ? ಏನು ಒಂದು ಇಳ್ದಿಲ್ಲ ಹತ್ತಿಲ್ಲ. ನಾನು 100 ಸಲ ಹಚ್ಚಿ ಇಳಿಸಿದ್ದೆ ಬೆಳಗ್ಗೆಯಿಂದ. ಇವಳೊಂದು 100 ಸಲ ಅಳಿಸ್ತಾಳೆ. ಅವಳು ಊಟ ರೆಡಿ ಆಗ್ತಾಯಿದೆ ನೋಡಿ. ಅವಳು ಅದೇ ಹೇಳ್ತಾ ಇದ್ದೀನಿ ನಾನು, ಸಿಟಿ ಅವಳು ಇವಳು ತಿನ್ನಲ್ಲ ಅಂತ. ನೋಡೋಣ, ತಿನ್ಬಿಟ್ರು. ಊಟ ಮಾಡ್ಬಿಟ್ಟು ಕೂತಿದ್ದೀವಿ. ಅಚಾನಕ್ಕಾಗಿ ಏನು ದೃಶ್ಯ ನೋಡಿ. ಫುಲ್ ಮಳೆ ಫೈಲ್. ಇವಳು ಅಳ್ಸ್ಲೆಂಡ್ ಮೊನ್ನೆ ಬಿಡಿಸ್ತಾ ಇದ್ಲು ಗೈಸ್, ಕೂತ್ಕೊಂಡು ಮನೇಲಿ ಸ್ಟೇಟಸ್ ಬೇರೆ ಹಾಕಿದ್ಲು. ನನ್ಗೆಲ್ಲಿ ಅಂದ್ರೆ ಊರಿಗೆ ಬಾ ಕೊಡ್ತೀನಿ ಅಂದ್ಲು. ಈಗ ನಾನು ಬಂದಿದ್ದೀನಲ್ಲ, ಕೊಡು ಕೊಡೆ ದೊಡ್ಡದಾಗಿ ಹೇಳಿದ್ಲಲ್ಲ. ಕಣೆ ಮಾಡೋಣ. ನಾವು ಲಾಸ್ಟ್ ಹೋದ ವರ್ಷ ಅದೇ ಮರದಲ್ಲಿ ಕದ್ದಿದ್ದೋ ತಾನೆ. ಅದು ಕದಿಯಕ್ಕೆ ಹೋಗಿದ್ದೀವಿ ಗುಂಪಾಗಿ 7 ಜನ. ಇವಾಗ ಅವಳ ಮನೇಲಿ ಒಂದು ಒಳ್ಳೆ ವಿಡಿಯೋ ತೆಗಿಬೇಕಂತೆ. ಇಲ್ಲಿ ನಿಂತ್ಕೊಂಡು ಯಾಕೆ ಕಷ್ಟಪಡ್ತೀಯ, ಮೇಲೆ ಹೋಗೋಣ ಅಂತ ಅಂದು. ನಡೀರಿ ಮೇಲೆ ಹೋಗೋಣ. ಮಳೇಲಿ ನಿಂತ್ಕೊಂಡು ಚಿಟ್ಟುಪಟ್ಟ ಹೋಗ್ಬಿಡೋಣ. ಏನು ಅಷ್ಟೊಂದು ಸ್ಟ್ರಾಂಗಾಗಿ ಬರ್ತಾಯಿಲ್ಲ.
ಕೀ ಹಾಕಿಲ್ಲ, ಬುದ್ಧಿ ಬಂದೆ ನಾನು. ಏನಿದಾನ ಸೌಂಡ್ ಮಾತ್ರ ಬರುತ್ತೆ ಇಲ್ಲಿ, ಅದು ಶೀಟ್ ಹಾಕಿರೋದ್ರಿಂದ ಮಳೆ ಬಂದರೆ ಸೌಂಡು. ಓಹೋ ಇಲ್ಲಿ ನೋಡಿ ವ್ಯೂ, ಅದೇನು ವ್ಯೂ, ಈ ವ್ಯೂ. ಓ ಮೈ ಗಾಡ್ಸಿಲ್ಲ ಗೈಸ್. ಇವಾಗ ಟೈಮ್ ಆಗಿದೆ ಆಲ್ಮೋಸ್ಟ್ 12 o'clock. ನಾನು ಇವಾಗ ಒಂದು ಸ್ವಲ್ಪ ಹೊತ್ತಲ್ಲೇ ಇದ್ದೆ. ಐ ಡೋಂಟ್ ನೋ ವೈ, ಬರೀ ನಿದ್ದೆನೇ ಮಾಡ್ತಾಯಿದ್ದೀನಿ. ನೆನ್ನೆ ಮಧ್ಯಾಹ್ನ ನಮ್ಮ ಮಮ್ಮಿ ನುಗ್ಗೆಕಾಯಿ ಕಿತ್ಕೊಂಡ್ಬಂದನಲ್ಲ, ಅದರಲ್ಲಿ ನುಗ್ಗೆಕಾಯಿ ಸ್ವಲ್ಪ ಸಾರು ಇರೋ ಥರ ಟೊಮೆಟೊ ಗೊಸ್ತರ ಏನೋ ಮಾಡಿದರು. ನುಗ್ಗೆಕಾಯಿ ಹಾಕಿ ಅನ್ನ ಸಾರು ಬ್ಯಾಟಿಂಗ್ ಮಾಡಿದೆ ಚೆನ್ನಾಗೆ. ಮತ್ತೆ ನಿದ್ದೆ ಮಾಡಿದೆ. ಅದಕ್ಕೆ ಮುಂಚೆನೂ ನಿದ್ದೆ ಮಾಡಿದ್ದೆ. ತಿರ್ಗಾ ಸಾಯಂಕಾಲ ನಮ್ಮ ಆಂಟಿ ಉಪ್ಸಾರು ಮಾಡಿ ಕೊಟ್ಟು ಕಳಿಸಿದ್ರು. ಉಪ್ಸಾರು ಮುದ್ದೆ ತಿಂದೆ ಮಲ್ಕೊಂಡೆ. ಸೊ ಐ ಆಮ್ ಜಸ್ಟ್ ಕಂಪ್ಲೀಟಿಂಗ್ ಮೈ ಸ್ಲೀಪ್ ಹಿಯರ್. ಸಿಕ್ಕಾಪಟ್ಟೆ ನಿದ್ದೆ ಅಂತ ನಿದ್ದೆ ಮಾಡ್ತಾಯಿದ್ದೀನಿ. ಇವಾಗ ಎದ್ಬಿಟ್ಟು ಬಿಸಿನೀರು ಕುಡಿದೆ ಬ್ರೇಕ್ಫಾಸ್ಟ್ ಮಾಡಬೇಕು. ಬಟ್ ಅದಕ್ಕೆ ಮುಂಚೆ ಸ್ಕ್ರೀನ್ ಹಾಕಬೇಕು, ಬಿಕಾಸ್ ಬಿಸಿಲು ತುಂಬ ಬಿಸಿಲಿದೆ ಇಲ್ಲಿ. ಹಾಕಿದ್ರು 2 ನಿಮಿಷಕ್ಕೆ ಹೊಟ್ಟೋಗುತ್ತೆ, ಬಟ್ ಸ್ಟಿಲ್ ಹಾಕಲೇಬೇಕಲ್ಲ. ಇವಾಗ ಸ್ಕಿನ್ ಕೇರ್ ಮಾಡ್ಕೋಬೇಕು ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಬೇಕು. ಹಸಿವಾಗ್ತಾಯಿದೆ. ಮಮ್ಮಿನೂ ತಿನ್ಬಿಟ್ಟು ಮಲ್ಕೊಂಡಿದ್ದಾರೆ. ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಸೊ ಅದಕ್ಕೆ ನಾನು ನಿಮಗೇನು ತೋರ್ಸೋಕ್ಕಾಗಿಲ್ಲ ನೆನ್ನೆ, ಬಟ್ ಪ್ರಾಪರ್ಲಿ ಇವತ್ತು ವ್ಲಾಗ್ ಮಾಡ್ತೀನಿ. ಇನ್ನೂ ಚಿನ್ನು ಬಂದಿಲ್ಲ. ಅವಳು ನೆನ್ನೆ ವರ್ಕಿಂಗ್ ಇದ್ಲು. ನೆನ್ನೆ ವರ್ಕ್ ಇತ್ತು ಅವಳಿಗೆ, ನೆನ್ನೇನೋ ಇವೆಂಟ್ ಇತ್ತು. ಸೊ ಇನ್ನೂ ಬಂದಿಲ್ಲ ಅವಳು. ಮನೆಗೆ ಬಂದಿದ್ದಾಳೆ, ಇಲ್ಲಿಗೆ ಬಂದಿಲ್ಲ. ಆ್ಯಂಡ್ ಸೋನು ನೆನ್ನೆನೇ ಬಂದಿಲ್ಲಲ್ಲ. ಆ್ಯಂಡ್ ನಮ್ಮ ಆಂಟಿನೂ ಬಂದಿದ್ದರು. ಆಮೇಲೆ ಇನ್ನೊಂದು ಆಂಟಿ ಬಂದಿದ್ದರು, ಆರ್ಯ, ರೋಹನ್ ಎಲ್ಲರೂ ಬಂದಿದ್ದರು. ನೆನ್ನೆ ನಾನು ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ವಿ ವೇರ್ ಆಲ್ ಜಸ್ಟ್ ಹ್ಯಾವಿಂಗ್ ಫನ್, ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಅಷ್ಟೇ. ಸೊ ಇವತ್ತು ಅವ್ರು ಬಂದರೆ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ಬಟ್ ಫಸ್ಟ್ ಇವಾಗ ಬನ್ನಿ ಹೋಗಿ ಸ್ಕಿನ್ ಕೇರ್ ಮಾಡಿಕೊಂಡು ತಿಂಡಿ ತಿನ್ನೋಣ. ನಮ್ಮ ಮಮ್ಮಿ ದೋಸೆ ಮತ್ತು ಪುಲಾವ್ ತರಿಸಿದ್ದಾರೆ ಇವತ್ತು. ಆ್ಯಂಡ್ ದಿಸ್ ಇಸ್ ಸ್ಟಿಲ್ ಆರ್ ಮಿರರ್. ಇಲ್ಲೇ ಬಂದು ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಅಲೈಸ್ ಮೈ ಸೆಲ್ಫ್. ಐ ಹೋಪ್ ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಸ್ಕಿನ್ ತುಂಬಾ ಡ್ರೈ ಅನ್ನಿಸ್ತಾ ಇದೆ. ಆ್ಯಸ್ ಯೂಶಲ್ ನಾನು ದ ಡರ್ಮಾಕೋರ 2% ಕೋಜಿಕ್ ಆ್ಯಸಿಡ್ ಇರುವಂಥ ಸೀರಮ್ ಫಸ್ಟ್ ಯೂಸ್ ಮಾಡೋದು. ಇದಕ್ಕೆ ಮುಂಚೆ ಒಂದು ಟೋನರ್ ಯೂಸ್ ಮಾಡ್ತೀನಿ. ಆ ಟೋನರ್ ತಂದಿಲ್ಲ ನಾನು. ಬಟ್ ಲೆಟ್ಸ್ ಯೂಸ್ ದಿಸ್. ಒಂದು ಅಟ್ಲೀಸ್ಟ್ 15-20 ಸೆಕೆಂಡ್ಸ್ ಆದರೂ ಗ್ಯಾಪ್ ಕೊಡಬೇಕು ಒಂದೊಂದು ಪ್ರಾಡಕ್ಟ್ ಬಗ್ಗೆ, ಜಸ್ಟ್ ಬಿಕಾಸ್ ಆ ಪ್ರಾಡಕ್ಟ್ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಯೂಸಿಂಗ್ .NK ಅವರ ಸೀಕಾ ಕಾಮಿಂಗ್ ಆಯಿಲ್ ಫ್ರೀ ಮಾಯ್ಶ್ಚರೈಸರ್. ಇದು ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ಏನು ಎಮೋಲಿನ್ ಏನು ಯೂಸ್ ಮಾಡ್ತಾ ಇದ್ನಲ್ಲ, ಅದು ಯೂಸ್ ಮಾಡ್ತಾ ನಾನು ಇತ್ತೀಚೆಗೆ ಸ್ವಲ್ಪ ವಾರಗಳ ಹಿಂದೆ ಒಂದಷ್ಟು ರೀಲ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಇಟ್ ಇಸ್ ನಾಟ್ ಗುಡ್ ಫಾರ್ ಸ್ಕಿನ್, ಅದು ಚೆನ್ನಾಗಿರಲ್ಲ, ಆಮೇಲೆ ಟೈನಿ ಬಂಪ್ಸ್ ಬರುತ್ತೆ ಲಾಂಗ್ ಟೈಮ್ ಯೂಸ್ ಮಾಡಿದ್ರೆ ಅಂತೆಲ್ಲ ನೋಡಿದೆ. ಸೊ ಅದಕ್ಕೆ ನಾನು ಭಯ ಆಗ್ಬಿಟ್ಟು ಚೇಂಜ್ ಮಾಡಿದೆ. ಬಿಕಾಸ್ ತುಂಬ ಕಷ್ಟಪಟ್ಟು ಪೇಷನ್ಸಿಂದ ಸ್ಕಿನ್ ಕೇರ್ ಮಾಡಿ ಈ ಸ್ಕಿನ್ನ ನಾನು ಇಷ್ಟು ರಿಪೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ಒಂದು ಪ್ರಾಡಕ್ಟಿಂದ ಸ್ಕಿನ್ ಹಾಳಾಗುತ್ತೆ ಅಂದರೆ ಅದಕ್ಕಿಂತ ನನಗೆ ಭಯ ತರಿಸೋಂಥ ವಿಷಯ ಬೇರೆ ಏನೂ ಇಲ್ಲ. ಟ್ರಸ್ಟ್ ಮೀ ವೆನ್ ಐ ಸೇ, ತುಂಬ ವರ್ಷಗಳಿಂದ ನಾನು ಏನು ಸ್ಕಿನ್ನ ಹಾಳು ಮಾಡ್ಕೊಂಡಿದ್ದೆ. ಇಟ್ ಈಸ್ ಮೈ ಮಿಸ್ಟೇಕ್ ಆ್ಯಂಡ್ ಆಲ್ಸೋ ನೇಚರ್ಸ್ ಮಿಸ್ಟೇಕ್. ಇಟ್ ಈಸ್ ಬೋತ್ ಆಫ್ ಅಸ್ ಹೂ ಸ್ಪಾಯ್ಲ್ಡ್ ಅವರ್ ಸ್ಕಿನ್ ಟುಗೆದರ್. ಯಾಕೆ ಇಟ್ ಈಸ್ ಬೋತ್ ಆಫ್ ಅಸ್ ಹೂ ಸ್ಪಾಯ್ಲ್ಡ್ ಅವರ್ ಸ್ಕಿನ್ ಟುಗೆದರ್. ಸೊ ನಾನು ಜಾಸ್ತಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ಪಿಂಪಲ್ ಬಂದಾಗೆಲ್ಲ ಮುಟ್ಟಿ ನೇಲ್ಸಲ್ಲಿ ಹಾಳು ಮಾಡಿಕೊಂಡೆ. ಅದಾದಮೇಲೆ ಏನು ನಾನು ಪ್ರಾಡಕ್ಟ್ಸ್ಗಳು ಕರೆಕ್ಟಾಗಿ ಯೂಸ್ ಮಾಡ್ತಾ ಇರಲಿಲ್ಲ, ಅದರಿಂದ ಆಯಿತು. ಸೊ ಅದಾದಮೇಲೆ ಯಾವಾಗ ನನ್ನ ಫ್ರೆಂಡ್ಸ್ ಇಂದು ಶಿ ಇಂಟ್ರೊಡ್ಯೂಸ್ ಮೀ ಟು ಸ್ಕಿನ್ ಕೇರ್ ಅದೆಲ್ಲ ಅಲ್ವಾ, ಅದು ಹಾಕಿದ್ಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ವಿತ್ ಪೇಷನ್ಸ್ ರೈಟ್ ಪ್ರಾಡಕ್ಟ್ಸ್ ಎಲ್ಲ ನನ್ನ ಸ್ಕಿನ್ ಇಷ್ಟು ಹೆಲ್ದಿಯಾಗಿರೋದು ಆ್ಯಕ್ಚುಲಿ ನಾನೇ ಕಣ್ಣು ಹಾಕೋಬಾರ್ದು. ಆ್ಯಂಡ್ ಇವಾಗ ವಿ ಆರ್ ಯೂಸಿಂಗ್ .NK ಅವ್ರದ್ದೇನೆ ವಾಟರ್ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್. ಎರಡು ಚಿಂಟು ಮಿಂಟು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರಂತೆ. ಅವರು ಇಲ್ಲಿದ್ದಾರೆ, ಬಟ್ ಅವರು ಕ್ಯಾಮ್ರಾಗೆ ಬರೋಲ್ಲ. ನಿಮ್ಮಲ್ಲಿ ಮನೆಗೆ ಹೋಗಿ ವ್ಲಾಗೆಲ್ಲ ನೋಡ್ತಾರಲ್ವ, ನಾನು ಹಿಂಗೆ ಹಾಕೋದೇ ಇಲ್ಲ. ಅವಾಗೇನು ಮಾಡ್ತೀಯ ಅಷ್ಟೇ. ವಿ ಆರ್ ಡನ್ ಟಿಲ್ ಟುಮಾರೋ ಮಾರ್ನಿಂಗ್. ನೈಟಲ್ಲಿ ನಾನೇನು ಸ್ಕಿನ್ ಕೇರ್ ಮಾಡ್ತಾ ಇದ್ದೆ ಬಿಕಾಸ್ ವಿ ಆರ್ ಹಿಯರ್ ಆ್ಯಂಡ್ ಟೈಮು ಇಲ್ಲ, ಅಷ್ಟು ಪೇಷನ್ಸು ಇಲ್ಲ ಅಂತ. ಸ್ಕಿನ್ ಕೇರ್ ಏನೋ ಆಯಿತು ಆ್ಯಂಡ್ ವಿ ಆರ್ ಗುಡ್ ಅಂಟಿಲ್ ಈವ್ನಿಂಗ್. ಅದಾದಮೇಲೆ ನಾನೇನು ರೀಅಪ್ಲೈ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ನಾಟ್ ನೆಸೆಸರಿ ಆ್ಯಂಡ್ ನನಗೆ ಆ ಟೈಮ್ ಆ್ಯಂಡ್ ಪೇಷನ್ಸ್ ಕೂಡ ಇಲ್ಲ. ಎನಿವೇಸ್ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಬಿಕಾಸ್ ಭಾಳ ಹಂಗ್ರಿ. ನಮ್ಮ ಚೋಟು ಮಿಂಟು ಓನು ಬೇಕಾ ಮಮ್ಮುಷಿ? ಓನು ಬೇಕಾ? ವಾಕಿಂಗ್ ಹೋಗೋಣ ವಾಕಿಂಗ್ಗೆ. ಅವಳು ನಾವು ಯಾಕಾರು ಇಲ್ಲಿ ಬಂದಿದ್ದೀವೋ, ನಾವು ಯಾವಾಗ ಮನೆಗೆ ಹೋಗ್ತೀವೋ ಅಂತಲೇ ನೋಡ್ತಾ ಇರ್ತಿದ್ದು. ಇದು ಮುಟ್ಟು ಎದ್ದು ಬರ್ತವ್ರು ನಮ್ಮಮ್ಮ. ಏನೋ ಒಂದು. ಆ್ಯಂಡ್
ಒಂದು ಸ್ವಲ್ಪ ಹಾಲಿತ್ತು. ನಾನು 7 ಗಂಟೆಗೆಲ್ಲ ಎದ್ದು ಬಿಸಿ ಬಿಸಿ ದೋಸೆ ತಿಂದು ಪಲಾವ್ ತಿಂದು ಇವಾಗ ಒಂದು ಹಾಲು ತೊಗೊಂಡು ಬಂದಿದ್ವಿ ನಾವು. ಅದು ಖಾಲಿ ಆಗೋಯ್ತು. ಸ್ವಲ್ಪ ಇತ್ತು, ಅದರಲ್ಲಿ ಮಮ್ಮಿಗೆ ನಾನು ಟೀ ಮಾಡಿ ಕೊಟ್ಟೆ. ಚಿನ್ನು ಬಂದಿದ್ಲು ಗ್ಯಾಪಲ್ಲಿ, ಟೀ ಮಾಡಿ ಕೊಟ್ಟೆ. ಬಟ್ ನನಗೆ ಹಾಲಿಲ್ಲ, ನಂಗೆ ಟೀ ಕುಡಿಲಿಲ್ಲ ಅಂದರೆ ದಿನ ಸ್ಟಾರ್ಟ್ ಆಗೋಲ್ಲ. ಈವ್ನಿಂಗ್ ಒಂದೇ ಟೈಮ್ ಕುಡಿತೀನಿ ಬಿಕಾಸ್ ನನ್ನ ಗಂಟ್ಲು ಕೆಟ್ಟಿದೆಯಲ್ಲ, ಅದಕ್ಕೆ ಶುಂಠಿ ಟೀ ಮಾಡ್ಕೊಂಡು ಕುಡಿಬೇಕಂತ ನಿನ್ನೆಯಿಂದ ಐ ವಾಸ್ ವೆಯ್ಟಿಂಗ್. ಶುಂಠಿ ಇರಲಿಲ್ಲ, ಆಮೇಲೆ ಶುಂಠಿ ಸಿಕ್ತು ಬಟ್ ಹಾಲಿರಲಿಲ್ಲ. ಹಾಲಿರಲಿಲ್ಲ, ಅದಕ್ಕೆ ಇವಾಗ ಹೋಗಿ ಹಾಲು ತೊಗೊಂಡು ಬಂದು ಶುಂಠಿ ಟೀ ಮಾಡ್ಕೊಂಡು ಫಸ್ಟು ಕುಡಿಬೇಕು. ಬಿಕಾಸ್ ನನ್ನ ಗಂಟು ಸಿಕ್ಕಾಬಟ್ಟೆ ಕರ್ ಅಂತ ಇದೆ, ಆಗ್ತಾಯಿಲ್ಲ. 2 ಫ್ಲೋರ್ ಇಳ್ದು ಹೋಗಬೇಕು. ದಿಸ್ ವಾಸ್ ಆಲ್ ದ ರೀಸನ್ ನಾವು ಗ್ರೌಂಡ್ ಫ್ಲೋರ್ಗೆ ಮನೆಗೆ ಶಿಫ್ಟ್ ಆಗಿದ್ದು. ಟರ್ನ್ಸ್ ಔಟ್ ವಿ ಆರ್ ಅಗೇನ್ ಕ್ಲೀನಿಂಗ್ ಸ್ಟೇರ್ಸ್. ಇವಳು ನೋಡಿ, ಇವಳು ರೆಡಿ ಆಯ್ತು. ಎಲ್ಲಿ ಬರ್ತೀಯಮ್ಮ ನೀನು? ಎಲ್ಲಿ ಬರ್ತೀಯ? ಹೋಗ್ತೀನಿ ಅಂಗಡಿ ನಾನು. ಬಾಯ್ ಸ್ವೀಟಿ ಅಮ್ಮ. ಎಲ್ಲಿಗೆ? ಹೆಂಗೆ ಕರ್ಕೊಂಡು ಹೋಗ್ತೀನಿ ನಾನು ಅವಳನ್ನ? ಬೇಡ ಬೇಡ, ಇವಳು ಬರ್ತಾಳಂತೆ. ಬಾ ಹೋಗೋಣ. ಬೆಲ್ಟ್ ಬಂದರೆ ಬರ್ತಾಳೆ ನೋಡಿ. ಬಾ ಹೋಗೋಣ, ಬಾ ಬಾರಿ ಹೋಗೋಣ. ಅರುಳು ಬಾ ಹೋಗೋಣ, ಬಾ ಇಳಿ. ನೋಡಿ ನಾನು ಇಳಿಯೋವರೆಗೂ ಇಳಿಯೋಲ್ಲ, ಭಯ ಪಟ್ಕೋತಾಳೆ. ಇಳಿಯಮ್ಮ, ಇಳಿ ಇಳಿ. ಗುಂಡಿ ಬಿಡಿ, ತಗೊಳ್ಳೆ. ಇಲ್ಲಿ ಬಿಸ್ಕೆಟ್ ಹಿಡ್ಕೊಂಡು ಅವಳು ತಿರ್ಗಲ್ಲ. ಶಿ ಈಸ್ ಶಾಕಿಂಗ್ ಎವ್ರಿಬಡಿ ಇನ್ ದ ಸ್ಟ್ರೀಟ್. ಕ್ಯೂರಿಯಾಸಿಟಿ ನೋಡಿ. ಬಿಸ್ಕೆಟ್ ಕಿತ್ಕೊಳಕ್ಕೆ ಹೋಗ್ಬೇಡ ಅಷ್ಟೇ. 3 ಟೀ ಈಸ್ ರೆಡಿ. ಕುಡಿದ್ಬಿಟ್ಟು ನಮ್ಮ ಆಂಟಿ ಮನೆಗೆ ಹೋಗ್ಬೇಕಾಗಿತ್ತು. ಅಷ್ಟರಲ್ಲಿ ಏನಾಯಿತು, ಏನು ಕೊಟ್ಟು ಕಳಿಸಿದ್ರು ನೋಡುವಾ? ನಾನು ಓಪನ್ ಮಾಡು ನೋಡಿಲ್ಲ. ಏನಿದೆ? ನಮ್ಮ ಅಡುಗೆ ಮನೆ. ಸೊ ಬಾಕ್ಸ್ ಎಲ್ಲ ನಮ್ಮ ಆಂಟಿ ಕುಕ್ಕರ್ ಎಲ್ಲ ಹಂಗಂಗೆ ಹಾಕಿ ಕಳಿಸ್ಬಿಟ್ಟವ್ರೆ. ಓ ಮೈ ಗಾಡ್, ನೋಡಿದೆ ಗೊತ್ತಿದೆ ಹೇಗೆ ಬಂತು. ಅಯ್ಯೋ ನೀರು ಬಿತ್ತು ಅವಳ ಮೇಲೆ. ಬಾಮ ಈ ಕಡೆ. ಟಪ್ ಅಂತ ಬಿತ್ತು. ಬಿರಿಯಾನಿ, ಮಟನ್ ಬಿರಿಯಾನಿ, ಬೆಳಗ್ಗೆ ಫೀಸ್ಟ್. ನಿಧಾನ. ಮುದ್ದೆ, ಇದೇನು ಫಿಶ್ ಸಾಂಬಾರು. ಇದೆಲ್ಲ ಚಿಕನು ಮಟನ್ ಅಂದ್ಕೊಂಡೆ. ಫಿಶ್ ಸಾಂಬಾರು, ಫಿಶ್ ಫ್ರೈ, ಮಟನ್ ಬಿರಿಯಾನಿ. ಗಮ್ ಅಂತ ಐತೆ. ಟೇಸ್ಟ್ ಮಾಡ್ತಾವ ನಮ್ಮಮ್ಮ ಫಸ್ಟೇ. ಎಷ್ಟು ಚೆನ್ನಾಗಿ ನೋಡ್ತಾಳೆ ಕಾಂಪೌಂಡಿಂದ. ಓ ನಮ್ಮ ಆರದ್ರಲ್ಲಿ ಆರಾರೆ ತಿರ್ಗಾ ಮೆಟ್ಲು ಇಳಿಯೋಕೆ ಭಯ. ಬಾರೆ, ನಾನು ಹೋಗ್ತೀನಿ. ಬಾ ಬೇಗ, ನಾನು ಹೋಗ್ತಾ ಇದ್ದೀನಿ. ಓಡ್ಬಾ, ಬಾರಿ ಜಂಪಿ ಮಾಡು ಪುಟ್ಟಿ. ನಾನು ಬಂದೇ ಕರ್ಕೊಂಡು ಹೋಗ್ಬೇಕು ಇವಳನ್ನ. ಆಯಿತು, ಐ ವಾಸ್ ಜಸ್ಟ್ ಸ್ಲೀಪಿಂಗ್, ದೆನ್ ಐ ರಿಯಲೈಸ್. ಕೆನ್ ಯು ಸಿ ದ್ಯಾಟ್? ಯಾಕೆ ಅಂತ ಗೊತ್ತಿಲ್ಲ. ಲಾಸ್ಟ್ ವಾರದಲ್ಲೂ 1-2 ಸಲ ಈ ಥರ ಆಯಿತು. ನೈಟಲ್ಲಿ ಆಗ್ತಾಯಿತ್ತು, ಈ ಥರ ಊದ್ಕೊಂಡಿತ್ತು ತುಟ್ಟಿ. ಬಟ್ ಐ ಡೋಂಟ್ ನೋ ಯಾಕೆ ಇವತ್ತು ಲೈಟ್ ಆಫ್ ನೀವೇ ಆ ಥರ ಊದ್ಕೊಂಡಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಐ ಥಾಟ್ ಏನಾದರೂ ಬಿಸಿ ಹಾಕ್ಸೋಣ ಅಂತ ಗ್ರೀನ್ ಟೀ ಕುಡಿಯೋಣ ಅಂತ ಬಂದೆ. ಒನ್ ಗುಡ್ ಥಿಂಗ್ ನಾವು ಮಾಡಿದಂದರೆ ಗ್ರೀನ್ ಟೀ ಪ್ಯಾಕೆಟ್ಸ್ ತೊಗೊಂಡು ಬಂದಿದ್ದು. ಸೊ ಗ್ರೀನ್ ಟೀ ಮಾಡಿದೆ. ಗ್ರೀನ್ ಟೀ, ಜಿಂಜರ್ ಮಿಂಟ್, ಸೂದಿಂಗ್. ತುಂಬ ಗಂಟ್ಲಿಗೆ ಹಿತ ಅನಿಸುತ್ತೆ ಇದು ಗ್ರೀನ್ ಟೀ ಕುಡಿದ್ರೆ. ಸೊ ವಿಲ್ ಡ್ರಿಂಕ್ ದಿಸ್ ಗ್ರೀನ್ ಟೀ. ಇವಾಗ ನಾವು ನೀರೋ ಬರೋ ಗಂಟು ಮೂಟನೆಲ್ಲ ಮೇಲೆ ಹಾಕ್ಬೇಕಾಗಿರೋದನ್ನೆಲ್ಲ ಮೇಲೆ ಹಾಕಿ, ಕೆಳಗಡೆ ಇರೋದನ್ನೆಲ್ಲ ಕೆಳಗಡೆ ಇಟ್ಟು ಇವಾಗ ಹೋಗ್ಬೇಕು. ಅಯ್ಯೋ ಸರಿ, ನಮ್ಮ ಪಾತ್ರೆನೆಲ್ಲ ವಾಪಸ್ ತಂದು ಜೋಡಿಸಿದ್ದೀವಿ. ಸೊ ದಟ್ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಯೂಸ್ ಮಾಡ್ಬೋದು ಅಂತ. ಆ್ಯಂಡ್ ಸ್ಟವ್ ಇಲ್ಲಿ ತಂದಿಟ್ಟಿದ್ದೀವಿ. ಗೈಸ್, ಐ ಮೈಟ್ ನಾಟ್ ಲುಕ್ ಎಕ್ಸಾಸ್ಟೆಡ್ ಬಟ್ ಐ ಆಮ್ ರಿಯಲಿ ಎಕ್ಸಾಸ್ಟೆಡ್. ಟೈಮ್ ಇವಾಗ ಆಲ್ಮೋಸ್ಟ್ 12 o'clock ಆಗ್ತಾಯಿದೆ. ನಾವು ಹೋಗಿ ನಮ್ಮ ಉಷಾಂಟಿ ಮನೇಲೇ ಅವರೇ ಚೀಚಿ ಸಾರು, ಅನ್ನ, ಮುದ್ದೆ ಎಲ್ಲ ಮಾಡಿದರು. ಸೊ ಅವ್ರ ಮನೇಲೇ ಊಟ ಮಾಡಿಬಿಟ್ಟು ಇವಾಗ ಹೊರಟ್ವಿ. ಕಬಾಬ್ ಇತ್ತು, ಸಖತ್ತಾಗಿತ್ತು ಊಟ ಮಾತ್ರ. ಸೋಲ್ಫುಲ್ ಊಟ ತಿಂದ್ಬಿಟ್ಟು ಹೊರಟ್ವಿ. ಬಿಕಾಸ್ ತುಂಬ ಮಳೆ ಬರ್ತಾಯಿತ್ತು, ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಆ್ಯಂಡ್ ಎಲ್ಲ ಮಮ್ಮಿ ರೆಡಿ ಮಾಡಿ ಇಟ್ಟಿದ್ರು, ಯಾವ್ದಾದ್ರು ತೊಗೊಂಡು ಹೋಗಬೇಕು, ಯಾವ್ದಾದ್ರು ಮೇಲ್ಗಡೆ ಶಿಫ್ಟ್ ಮಾಡಬೇಕು ಅಂತ. ನೀವು ನೋಡ್ದಂಗೆ ನಾವು ಸ್ಟವ್ ಎಲ್ಲ ತೊಗೊಂಡು ಮೇಲ್ಗಡೆ ಇಟ್ಬಿಟ್ಟು ನಾವೇನೇನು ತೊಗೊಂಡು ಹೋಗ್ಬೇಕು ಅದನ್ನು ಮಾತ್ರ ಇಟ್ಬಿಟ್ಟು ನಮ್ಮ ಆಂಟಿ ಮನೆಗೆ ಹೋದ್ವಿ. ನಿಮ್ಮಿ ಸಿದ್ದು ಎಲ್ಲ ಬಂದಮೇಲೆ ಅವರೆಲ್ಲನೂ ಕಾರಿಗೆ ಶಿಫ್ಟ್ ಮಾಡಿಕೊಂಡು ಬಂದರು. ಊಟ ಮಾಡಿ ಆಮೇಲೆ ಕಾರ್ ಶಿಫ್ಟ್ ಮಾಡ್ಕೊಂಡು ಬಂದರು. ಆಮೇಲೆ ಹೋಗಿ ನಮ್ಮ ಲತಾ ಆಂಟಿ ಪಾಪ ನಿದ್ದೆ ಮಾಡ್ತಾಯಿದ್ರು. 11:30 ರಾತ್ರಿಲಿ ಅವ್ರನ್ನ ಡಿಸ್ಟರ್ಬ್ ಮಾಡಿ
ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಹೊರಟಿ ಬಂದ್ವಿ. ಇವಾಗ ಚನ್ನಪಟ್ಟಣ ಬಿಡೋಕ್ಕೆ ಮುಂಚೆ ಒಂದು ಲಾಸ್ಟ್ ಟೀ ಕುಡಿತಾ ಇದ್ದೀವಿ. ಟೀ ಇಸ್ ನಾಟ್ ಟೀಯಿಂಗ್, ಟೀ ಕಲರ್ ಬರೀ ಹಾಲು ಥರ ಆಯ್ತು, ಬರೀ ಹಾಲು ಥರ ಐತೆ. ಆದರೂ ಅದ್ರ ಹೆಸರು ಕೇಳ್ಬೇಕು ನೀವು, ಚಾಯ್ ಸರ್ಕಲ್ ಅಂತೆ. ಚಾಯ್ ಇಸ್ ನಾಟ್ ಸರ್ಕಲಿಂಗ್ ಬಾಸ್. ಎನಿವೇಸ್ ಇವಾಗ ನಾವು ಮನೆಗೆ ಹೋಗಿ ನಿದ್ದೆ ಮಾಡಿ ನಾಳೆ ನಾನು ಆಫೀಸ್ಗೆ ಹೋಗಲೇಬೇಕು. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಎನ್ ಎಕ್ಸಾಸ್ಟಿಂಗ್ ಥಿಂಗ್. ಆ್ಯಂಡ್ ಆಲ್ಸೋ ನಮ್ಮ ಏರಿಯಾದಲ್ಲಿ ಗಂಗಮ್ಮ ಜಾತ್ರೆ ನಡೀತಾ ಇದೆ. ಪ್ರತಿ ವರ್ಷ ನಾನು ಅಲ್ಲಿ ಹೋಗಿ ವ್ಲಾಗ್ ಮಾಡ್ತೀನಿ. ಸೋಮವಾರದಿಂದ ಎಲ್ಲಿ ತನಕ? ಶುಕ್ರವಾರನ? ಸೋಮವಾರದಿಂದ ಬುಧವಾರ ತನಕ. ಡೇಟ್ಸ್ ನಂಗೆ ಗೊತ್ತಿಲ್ಲ, ಬಟ್ ಈ ವ್ಲಾಗ್ 19, 20, 21 ಬುಧವಾರ 19, 20, 21ವರೆಗೂ ಗಂಗಮ್ಮ ಜಾತ್ರೆ ನಡೀತಾ ಇದೆ. ಸೊ ನೀವು ಇನ್ನೂ ಅರೌಂಡ್ ಮಲ್ಲೇಶ್ವರದಲ್ಲಿದ್ದರೆ ಬಂದು ಜಾತ್ರೆ ನೋಡಿ. ಬಿಕಾಸ್ ಈ ವ್ಲಾಗ್ ಬರೋ ವರ್ಷದಲ್ಲಿ ಆಲ್ರೆಡಿ ಜಾತ್ರೆ ಸ್ಟಾರ್ಟ್ ಆಗಿರುತ್ತೆ, ಅದಕ್ಕೆ ನಾನು ಇವಾಗಲೇ ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಬಟ್ ನಾನು ಖಂಡಿತ ಜಾತ್ರೆಗೆ ಹೋಗಿ ನಾನು ವ್ಲಾಗೆಲ್ಲ ಮಾಡ್ತೀನಿ. ಚಿನ್ನೂ ಬರ್ತೀನಿ ಅಂತ ಹೇಳಿದ್ದಾಳೆ, ಅದೇನು ಬರ್ತಾಳೆ ಅನ್ನೋ ಗೊತ್ತಿಲ್ಲ. ಅವಳು ಆಲ್ಮೋಸ್ಟ್ ಎವ್ರಿ ಇಯರ್ ನೋಡಿದ್ದಾಳೆ. ಲಾಸ್ಟ್ ಒಂದು 3-4 ಇಯರ್ಸಿಂದ ಎವ್ರಿ ಇಯರ್ ಬರ್ತಾಳೆ, ನೋಡ್ತಾಳೆ ದೇವ್ರನ್ನ. ಸೊ ಮೋಸ್ಟ್ಲಿ ಅವಳು ಬರ್ತಾಳೆ ಈ ಸಲ. ಇಂಡಿಯಾ ಅಷ್ಟೇ ಏನಮ್ಮ. ಏನಿಲ್ಲ, ಊರೆಲ್ಲ ಮುಗೀತು. ಅವ್ರ ಮನೆಗೆ ಹೋಗಿ ನಿದ್ದೆ ಮಾಡಿದ್ರೆ ಸಾಕಾಗುತ್ತೆ. ನಿದ್ದೆ ಎಲ್ಲ ನಮಗೆ ಜಾಗ ಚೇಂಜ್. ಕೆಳಗಡೆ ಮನ್ಗದ್ ಬೇರೆ, ಕೆಳಗಡೆ ಮಲಗೋದು ಬೇರೆ. ನಮ್ಮ ಮೊದಲೇ ಬ್ಯಾಕ್ ಪೈನು ಕೇಳಬೇಕಾ? ಏನು ಮಾಡ್ತೀರಾ? ಹೋಗಿ ನಿದ್ದೆ ಮಾಡಬೇಕು. ಹೌದು. ಸೊ ನಾವು ಇಲ್ಲಿ ಹಾಯಾಗಿರೋಣ ಅಂತ ಬರ್ತೀವಿ. ಬಟ್ ಇಲ್ಲಿ ಬಂದರೆ ನಮ್ಮ ಮನೆಯೇ, ಆದರೆ ನಮ್ಮ ಮನೆ ಥರ ಅನಿಸಲ್ಲ. ಬಿಕಾಸ್ ಕೈಗೆ ಬೇಕಾಗಿದ್ದೆಲ್ಲ ತಕ್ಷಣ ಸಿಗಲ್ಲ. ಸೊ ಅದೆಲ್ಲ ಅದಕ್ಕೇ ಫಸ್ಟು ಮನೆಗೆ ಹೋಗಿ ನಂಗೆ ಮನ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ ಬಿಕಾಸ್ ಸ್ಲೋಲಿ ಕ್ಯಾಚಿಂಗ್ ದ ಕೋಲ್ಡ್. ಮತ್ತು ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಹಾಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಬಾಯ್.